ಸಂತೃಪ್ತ ಜನತೆಯಿಂದ ಮುಖ್ಯಮಂತ್ರಿಗಳಿಗೆ ಜಯಕಾರ. ಅಲ್ಲ ಇನ್ನು ಸ್ಯಾಂಕ್ಷನ್ ಮಾಡಿಲ್ವಲ್ಲ, ಹೆಂಗ್ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ಟಾರು? ಆದ್ರಿಂದ ಇವೆರಡು ಕೆಲಸಗಳನ್ನು ಮಾಡ್ತೀವಿ ಅಂತೇಳಿ ಈ ದಿವಸ ನಿಮ್ಮ ಸಮಕ್ಷಮ ನಾನು ಜಯಚಂದ್ರ ಅವರ ಸಮಕ್ಷಮ ಹೇಳ್ತಾ ಇದ್ದೀನಿ. ಮಾಡೋಣ. ಮುಖ್ಯಮಂತ್ರಿಗಳಿಂದ ಸ್ತ್ರೀ ಶಕ್ತಿ ತಂಡಗಳಿಗೆ ಶಹಬಾಷ್ಗಿರಿ, ಉತ್ತೇಜನದ ಮಾತುಗಳು. ಉತ್ಸಾಹಿ ಜನತೆಯಿಂದ ಮುಖ್ಯಮಂತ್ರಿಗಳಿಗೆ ವಿದಾಯ. ಜನಸ್ಪಂದನ ಯಾತ್ರೆಗೆ ಮಾರ್ಗ ಮಧ್ಯದಲ್ಲಿಯೇ ಅಭಿಮಾನಿ ಜನತೆಯ ಲಗ್ಗೆ. ಅಭಿಮಾನಕ್ಕೆ ಮನಸೋಲದವರುಂಟೆ? ಮುಖ್ಯಮಂತ್ರಿಗಳು ಮಾರ್ಗ ಮಧ್ಯದಲ್ಲೇ ನಿಂತು ಜನತೆಯಿಂದ ಮನವಿ ಸ್ವೀಕರಿಸಿದರು. ಅಭಿಮಾನಿಗಳ ಅಭಿಮಾನದ ಜೊತೆಗೆ ಮುಖ್ಯಮಂತ್ರಿಗಳ ಪಯಣ ಮುಂದಿನ ಊರಿಗೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಆಶ್ರಯ ಕಾಲೋನಿಗೆ ಭೇಟಿ ನೀಡುವ ವೇಳೆಗೆ ರಾತ್ರಿಯಾಗಿತ್ತು. ಕಾದು ನಿಂತ ಜನತೆಗೆ ಬೇಸರ ಮಾಡಲಾದೀತೆ? ಮುಖ್ಯಮಂತ್ರಿಗಳಿಂದ ಸ್ತ್ರೀ ಶಕ್ತಿ ತಂಡಗಳಿಗೆ ಪ್ರೋತ್ಸಾಹದ ಮಾತು, ನೋಟ. ಪ್ರಥಮ ದಿನದ ಜನಸ್ಪಂದನಕ್ಕೆ ತೆರೆ. ಜನಸ್ಪಂದನದ ಮರುದಿನ ವೀರ ಮದಕರಿ ನಾಯಕರ ಊರು ಚಿತ್ರದುರ್ಗ. ಮುಖ್ಯಮಂತ್ರಿಗಳನ್ನು ನೋಡಲು ಕಾದು ನಿಂತ ಅಭಿಮಾನಿ ಜನಸಮೂಹಕ್ಕೆ ಕೃತಜ್ಞತೆಯ ನಮಸ್ಕಾರ. ಮರೆತೆನೆಂದರೆ ಹ್ಯಾಂಗೆ ಮರೆಯಲಿ ನಿನ್ನ ಎನ್ನುವಂತೆ ಮುಖ್ಯಮಂತ್ರಿಗಳು ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆಯೂ ಹಿರಿಯ ಚೇತನ, ಗಾಂಧಿವಾದಿ, ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ನಿಜಲಿಂಗಪ್ಪನವರನ್ನು ನೆನೆದುಕೊಂಡು ಅವರ ಸಮಾಧಿ ಸ್ಥಳಕ್ಕೆ ಭೇಟಿ ನೀಡಿ ಪುಷ್ಪ ನಮನ ಸಲ್ಲಿಸಿದರು. ಜನಸ್ಪಂದನ ಯಾತ್ರೆ ಮುಂದುವರಿಯಿತು. ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಗೆ ಭೇಟಿ, ತಪಾಸಣೆ, ರೋಗಿಗಳಿಗೆ ಸಾಂತ್ವನ, ಅಧಿಕಾರಿಗಳಿಗೆ ಸೂಕ್ತ ಎಚ್ಚರಿಕೆ, ಆಡಳಿತಕ್ಕೆ ಚುರುಕು ಮುಟ್ಟಿಸುವ ಎಲ್ಲ ಪ್ರಯತ್ನಗಳು. ಚಿತ್ರದುರ್ಗದ ಪೊಲೀಸ್ ಪೆರೇಡ್ ಮೈದಾನದಲ್ಲಿ ಸಾರ್ವಜನಿಕರಿಂದ ಮನವಿ ಸ್ವೀಕಾರ. ಸಚಿವ ಸಹೋದ್ಯೋಗಿಗಳು ಸಹ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅರ್ಜಿ ಸ್ವೀಕರಿಸಿದರು. ವಿಧಾನಸೌಧದಿಂದ